ತಾಲೂಕಿನ ತಾರಾನಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಾರಾನಗರ ಗ್ರಾಮದಲ್ಲಿ ಹಿಂದೂ ಸಮ್ಮೇಳನ ಸಮಿತಿ ವತಿಯಿಂದ ಭಾರತಾಂಬೆಯ ಭವ್ಯ ಬೃಹತ್ ಶೋಭಾಯಾತ್ರೆ ಹಾಗೂ ವೇದಿಕೆಯ ಕಾರ್ಯಕ್ರಮಗಳು ಅತ್ಯಂತ ಭಕ್ತಿಭಾವ ಮತ್ತು ಸಂಭ್ರಮದಿಂದ ಜರುಗಿದವು. ಗ್ರಾಮದ ಮುಖ್ಯ ಬೀದಿಗಳಲ್ಲಿ ನಡೆದ ಭಾರತಾಂಬೆಯ ಭವ್ಯ ಶೋಭಾಯಾತ್ರೆಯಲ್ಲಿ ತಾಲೂಕಿನ ವಿವಿಧ ಭಾಗಗಳಿಂದ ಆಗಮಿಸಿದ ಕೋಲಾಟ ಕಲಾವಿದರು, ವೀರಗಾಸೆ ಕಲಾವಿದರು ಹಾಗೂ ವಿವಿಧ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಕಲಾ ತಂಡಗಳು ಭಾಗವಹಿಸಿ ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗು ನೀಡಿದವು. ಶೋಭಾಯಾತ್ರೆಯಲ್ಲಿ ಮುದ್ದು ಮಕ್ಕಳು, ಯುವಕರು ಮತ್ತು ಮಹಿಳೆಯರು ಉತ್ಸಾಹದಿಂದ ಭಾಗವಹಿಸಿ ನೋಡುಗರ ಮನ ಸೂರೆಗೊಂಡರು. ಭಾರತಾಂಬೆಯ ಘೋಷಣೆಗಳು ಮತ್ತು ಸಾಂಸ್ಕೃತಿಕ ಪ್ರದರ್ಶನಗಳು ಗ್ರಾಮವನ್ನು ಭಕ್ತಿ ಭಾವದ ವಾತಾವರಣದಿಂದ ತುಂಬಿಸಿದ್ದವು. ಸಂಜೆ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಕುಮಾರಿ ಹಾರಿಕಾ ಮಂಜುನಾಥ್ ಹಾಗೂ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ ಭಾರತದ ಸಂಸ್ಕೃತಿ, ಪರಂಪರೆ ಮತ್ತು ರಾಷ್ಟ್ರೀಯ ಏಕತೆಯ ಕುರಿತು ಪ್ರೇರಣಾದಾಯಕವಾಗಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರು, ಭಕ್ತರು ಹಾಗೂ ವಿವಿಧ ಸಂಘಟನೆಯ ಸದಸ್ಯರು ಭಾರೀ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಮುಟ್ಟಡಿಸಲಿಕ್ಕೆ ಪ್ರಾರಂಭ ಮಾಡಿದೆ. ಬ್ರಿಟಿಷರನ್ನ ಈ ದೇಶದಿಂದ ಓಡಿಸಲಿಕ್ಕೆ ಸಾಧ್ಯ ಆಗಿದೆ. ದುರ್ದೈವ, ಸಂಘ 100 ವರ್ಷದ ಸಂಭ್ರಮಾಚರಣೆ ಮಾಡ್ತಾ ಇದ್ರೆ ಈ 100ನೇ ವರ್ಷದ ಸಂಭ್ರಮಾಚರಣೆಗೆ ಕ್ರಿಶ್ಚಿಯನ್ನರು ವಿರೋಧ ಮಾಡಲಿಲ್ಲ. ಮಾಡಿದ್ರನ್ರಿ? ಮುಸಲ್ಮಾನರು ವಿರೋಧ ಮಾಡಲಿಲ್ಲ. ಮಾಡಿದ್ರ? ಕ್ರಿಶ್ಚಿಯನ್ನರು ವಿರೋಧ ಮಾಡಲಿಲ್ಲ, ಮುಸಲ್ಮಾನರು ವಿರೋಧ ಮಾಡಲಿಲ್ಲ, ಬೌದ್ಧರು ವಿರೋಧ ಮಾಡಲಿಲ್ಲ. ದುರಾದೃಷ್ಟ ಏನು ಅಂತ ಕೇಳಿದರೆ RSS ನ 100ನೇ ಸಂಭ್ರಮಾಚರಣೆಯ ಹಿಂದೂ ಸಮಾವೇಶಕ್ಕೆ ವಿರೋಧ ಮಾಡಿದವರು ಹಿಂದೂ ರಾಜಕಾರಣಿಗಳೇ. ಇದು ಬಹಳ ನಾಚಿಕೆ ಆಗುತ್ತೆ ನಮಗೆ. ಇದು ಎಲ್ಲಿಂದ ಪ್ರಾರಂಭ ಆಯಿತು ಅಂತ ಕೇಳಿದರೆ ನಮ್ಮ ಕಲಬುರಗಿ ಜಿಲ್ಲೆಯಿಂದ ಪ್ರಾರಂಭ ಆಯಿತು. ನಾಮಿನೇಷನ್ ಮಾಡಬೇಕಾದ್ರೆ ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ಬರೀತಾರೆ, ಜಾತಿಯ ಕಾಲಂನಲ್ಲಿ ದಲಿತ ಅಂತ ಬರೀತಾರೆ. ಹಾಗೆ ನಾಮಿನೇಷನ್ ಮಾಡಿ ಹೊರಗಡೆ ಬಂದು ಹಿಂದೂಗಳ ಓಟನ್ನ ಹಾಕೊಂಡು ಗೆಲ್ತಾರೆ. IT BT ಮಿನಿಸ್ಟರ್ ಆಗ್ತಾರೆ, ಪಂಚಾಯತ್ ರಾಜ್ ಸಚಿವರಾಗ್ತಾರೆ. ಅವರು ಹೇಳ್ತಾರೆ ನಾನು ಹಿಂದೂ ಅಲ್ಲ. ಎಂತ ನಾಚಿಕೆಗೇಡಿದು. ಆದ್ರೆ ನಾಮಿನೇಷನ್ ಫಾರ್ಮ್ ನಲ್ಲಿ ಹಿಂದೂ ಅಂತ ಬರೆಸ್ತಾರೆ, ಹೊರಗಡೆ ಬಂದು ಹೇಳ್ತಾರೆ ನಾನು ಹಿಂದೂ ಅಲ್ಲ, ನಾನು RSS ಅಲ್ಲ. ಹಾಗಾದ್ರೆ ಹಿಂದೂ ಅಲ್ಲ ಅಂದ್ರೆ ನಿನ್ನ ನಾಮಿನೇಷನ್ ಫೈಲ್ ನಲ್ಲಿ ಮುಸ್ಲಿಂ ಅಂತ ಬರಿಬೇಕಾಗಿತ್ತು ರೀ, ಅಥವಾ ಕ್ರಿಶ್ಚಿಯನ್ ಅಂತ ಬರಿಬೇಕಾಗಿತ್ತು. ಕ್ರಿಶ್ಚಿಯನ್ ಮುಸ್ಲಿಂ ಅಂತ ಬರೆದ್ರೆ ಇವರಿಗೆ ಮೀಸಲಾತಿ ಕೋಟಾದ ಅಡಿಯಲ್ಲಿ ನಾಮಿನೇಷನ್ ಮಾಡೋಕ್ಕಾಗಲ್ಲ. ರಾಜಕೀಯ ಲಾಭಕ್ಕಾಗಿ ಹಿಂದೂ ಧರ್ಮ ಬೇಕು, ದಲಿತ ಅನ್ನುವಂಥದ್ದು ಬೇಕು, ಲಿಂಗಾಯತ ಅನ್ನುವಂಥದ್ದು ಬೇಕು. ಆ ಹಿಂದೂ ಧರ್ಮದ ವೈಭವಕ್ಕೆ ನಾನು ಹಿಂದೂ ಅಲ್ಲ, ಹಿಂದೂ ಸಮಾವೇಶ ಮಾಡಲಿಕ್ಕೆ ನಿಂತ್ರೆ ಅವರನ್ನ ಟೀಕೆ ಮಾಡಿಸುವಂತಹದ್ದು, RSS ಪಥಸಂಚಲನವನ್ನ ನಿಲ್ಲಿಸುವಂತಹ ಕೆಲಸ ಇವತ್ತು ಕೆಲ ಸಚಿವರುಗಳು ಮಾಡಿದರು. ನಾನು ಹೇಳ್ತೀನಿ, ಆವಾಗ ಗಸ್ನಿ ಮೊಹಮ್ಮದ್, ಗೋರಿ ಮೊಹಮ್ಮದ್, ಬಾಬರ್, ಅಕ್ಬರ್ ಇವರೇನೆಲ್ಲ, ಅಲಾವುದ್ದೀನ್ ಖಿಲ್ಜಿ, ಬಿನ್ ಲಾಡೆನ್ ಏನಿದ್ರಲ್ಲ, ಇವರೆಲ್ಲರೂ ಎಲ್ಲಿದ್ದಾರೆ ಅಂತ ಕೇಳಿದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಇದ್ದಾರೆ. ಹೀಗಾಗಿನೇ ನಮ್ಮ ಹಿಂದೂ ಧರ್ಮವನ್ನ, ಹಿಂದೂ ಸಮಾವೇಶವನ್ನ ವಿರೋಧಿಸ್ತಾ ಬಂದಿದ್ದಾರೆ. ಇಂಥವರಿಗೆ ಸೆಟ್ಟು ಹೊಡೆದು ಇಡೀ ರಾಷ್ಟ್ರದಲ್ಲಿ ಹಳ್ಳಿಗೂ ಕೂಡ ಜನಜಾಗೃತಿಯನ್ನ ಮಾಡಿ ನಾನೊಬ್ಬ ಹಿಂದೂ, ಗರ್ವದಿಂದ ಹೇಳಿ ನಾನೊಬ್ಬ ಹಿಂದೂ ಅಂತ ಹೇಳಿ ಗರ್ಜಿಸಿ ಇಲ್ಲಿಯ ದುಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಸವಾಲು ಹಾಕಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ನಾವು ಹಿಂದೂ ಸಮಾವೇಶವನ್ನು ಮಾಡ್ತಿದೆಯಲ್ಲ, ಇದು ನಿಜವಾಗೂ ಶಿವಾಜಿ ಮಹಾರಾಜನ ವೀರ ಪುತ್ರರು ಅಂತ ನಾವು
ಎಲ್ಲ ನೆಚ್ಚಿನ ದೇಶಭಕ್ತ ಬಾಂಧವರಿಗೆ, ಮಾತಾ ಭಗಿನಿಯರಿಗೆ, ಅಕ್ಕ ಅಣ್ಣಂದಿರಿಗೆ, ಇಡೀ ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರ ನೀಡ್ತಾ ಇರುವಂತ ಆರಕ್ಷಕ ಬಂಧುಗಳಿಗೆ, ಪತ್ರಕರ್ತ ಬಾಂಧವರಿಗೆ ಹಾಗೂ ಎಲ್ಲ ಹಿರಿಯರ ಪಾದಗಳಿಗೆ ನನ್ನ ಹಣೆ ಇಚ್ಚಿ ನಮಸ್ಕರಿಸ್ತೇನೆ. ನನ್ನ ನೆಚ್ಚಿನ ಬಂಧುಗಳೇ, ಕಾರ್ಯಕ್ರಮಕ್ಕೆ ಬಂದಾಗ ಬಹಳ ಸಂತೋಷ ಆಯಿತು. ನಿರಂತರವಾಗಿ ಹಿಂದೂ ಸಮಾಜೋತ್ಸವ, ಹಿಂದೂ ಸಂಗಮದ ಕಾರ್ಯಕ್ರಮವನ್ನು ದೇಶದಾದ್ಯಂತ ಲಕ್ಷಾಂತರ ಭಾಗಗಳಲ್ಲಿ ಸಂಘ ಸಂಘಟನೆಯ ಕಾರ್ಯಕರ್ತರು ಆಯೋಜಿಸ್ತಾ ಬಂದಿದ್ದೀವಿ. ಆದರೆ ಇವತ್ತಿಗೂ ಹಿಂದೂ ಸಮಾಜೋತ್ಸವ ಅಂತ ಕಾರ್ಯಕ್ರಮಗಳು ಭಗವಂತನ ಕೃಪೆಯಿಂದ ಇಷ್ಟು ವಿಜೃಂಭಣೆಯಿಂದ ಜರುಗುತ್ತವೆ. ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಹೆಗಲ ಮೇಲೆ ಕೇಸರಿ ಶಾಲುಗಳನ್ನು ಹಾಕೊಂಡು ಬಂದಿದ್ದೀವಿ, ಹಣೆ ಮೇಲೆ ಕೇಸರಿ ತಿಲಕಗಳನ್ನು ಇಟ್ಟಿದ್ದೀವಿ, ನಮ್ಮ ಬಾಯಿಂದ ರಾಮರಿಗೆ ಜಯಘೋಷಗಳು ಹೊರಡುತ್ತವೆ. ಅಂದ್ರೆ ಇದು ಯಾವುದೂ ಸಾಮಾನ್ಯವಾದ ವಿಚಾರ ಅಲ್ಲ. ಕಾರಣ, ಒಂದು ಕಾಲದಲ್ಲಿ ನಮ್ಮ ಇದೇ ಪರಂಪರೆಯನ್ನ ನಾಶ ಮಾಡಬೇಕು, ನಮ್ಮ ಮಠಗಳನ್ನ, ನಮ್ಮ ಮಂದಿರಗಳನ್ನ ಮಣ್ಣಾಗಿಸಬೇಕು, ನಮ್ಮ ಸನಾತನ ಸಂತ ಸಂಸ್ಕೃತಿಯನ್ನು ನಾಶ ಮಾಡಬೇಕಂತ ನಮ್ಮ ಮೇಲಾದ ದಾಳಿ ಒಂದು ಎರಡಲ್ಲ, 1,000ಕ್ಕೂ ಹೆಚ್ಚು ವರ್ಷ ನಿರಂತರ ನಮ್ಮ ಮೇಲೆ ದಾಳಿಯಾಗಿದೆ. ಇಷ್ಟು ವರ್ಷ ದಾಳಿ ಏನು ಮಹಾಂತರ ಅಂದುಕೊಂಡ್ರೆ, ಯಾವತ್ತಾದ್ರೂ ಇತಿಹಾಸದ ಪುಟಗಳನ್ನ ತಿರುವು ಹಾಕಿ ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ, ಇದೇ ಜಗತ್ತಿನಲ್ಲಿ ಪ್ರಾಚೀನ ಅಂತ ಕರೆಸ್ಕೊಂಡಂತ 35 ಜನಾಂಗಗಳಿದ್ವಲ್ಲ, ಎಲ್ಲೋದ್ವು ಆ ಪ್ರಾಚೀನ ಜನಾಂಗಗಳು? ಎಲ್ಲೋಯ್ತು ಜಗತ್ತಿನ ಮುಂದೆ ಪಿರಮಿಡ್ಗಳನ್ನ ಕಟ್ಟಿ ಮೆರೆದಂತ ಈಜಿಪ್ಷಿಯನ್ ಜನಾಂಗ? ಎಲ್ಲೋಯ್ತು ಜಗತ್ತರ ಆಳಲಿಕ್ಕೆ ಬಂದಂತ ಗ್ರೀಕ್ ಜನಾಂಗ? ಎಲ್ಲೋಯ್ತು ಜಗತ್ತಿಗೆ ಭಾಷಾ ಶಾಸ್ತ್ರ ಪರಿಚಯಿಸಿಕೊಟ್ಟಂತ ಪರ್ಷಿಯನ್ ಜನಾಂಗ? ಎಲ್ಲೋಯ್ತು ಜಗತ್ತಿನ ಮುಂದೆ ಬಿಚ್ಚುಗತ್ತಿ ಹಿಡಿದಿದ್ದಂತ ರೋಮನರ ಜನಾಂಗ? ಜಗತ್ತಿನಲ್ಲಿ ಪ್ರಾಚೀನ ಅಂತ ಕರೆಸ್ಕೊಂಡಂತ 35 ಜನಾಂಗಗಳು ಅಲ್ಪಾಯುಗಳಾಗಿ ಕಾಲಗರ್ಭ ಸೇರಿದ್ದಾವೆ. ನಮ್ಮ ಕಣ್ಣು ಮುಂದೆ ಕಾಣ್ತಿರದಂತ 100 ಮತಪಂಥಗಳು ಕಣ್ಮರಿಯಾಗಿ ಹೋಗಿದ್ದಾವೆ. ಯಾಕೆ? ಒಂದೇ ಒಂದು ಕಾರಣ, ತಮ್ಮ ಮೇಲಾದಂತ 10, 20, 40, 50 ವರ್ಷಗಳ ಕಾಲದ ಒಂದೇ ಒಂದು ಪರಕೀಯ ಜನಾಂಗದ ದಾಳಿಯನ್ನು ತಡೆಯುವಷ್ಟು ಸಾಮರ್ಥ್ಯ ಇಲ್ಲದೆ ಆ ಪ್ರಾಚೀನ ಅಂತ ಕರೆಸ್ಕೊಂಡಂತ ಜನಾಂಗಗಳೆಲ್ಲ ಮಣ್ಣಲ್ಲಿ ಮಣ್ಣಾಗಿ ಇತಿಹಾಸದ ಪುಟಗಳಿಂದ ಅಳಿಸಿ ಹೋದವು. ಆದ್ರೆ ನಮ್ಮ ಸನಾತನ ಹಿಂದೂ ಧರ್ಮದ ಮೇಲೆ 10, 20, 40, 50 ವರ್ಷಗಳ ಕಾಲ ಅಲ್ಲ, ಚರಿತ್ರೆ ಸಾಕ್ಷಿಯಾಗಿ ನಿಂತಿದೆ. 1,372ಕ್ಕೂ ಹೆಚ್ಚು ವರ್ಷ ನಿರಂತರ ನಮ್ಮ ಮೇಲೆ ದಾಳಿ ಆಯಿತು. ಇಷ್ಟು ವರ್ಷ ನಮ್ಮ ಮೇಲೆ ದಾಳಿ ಮಾಡಿದ್ರು ಒಂದೆರಡು ಪರಕೀಯ ಜನಾಂಗದವರ, ಒಂದೆರಡು ಪರಕೀಯ ದೇಶದವರ ಸ್ವಾಮಿ. 1,000ಕ್ಕೂ ಹೆಚ್ಚು ವರ್ಷ ನಮ್ಮ ಮೇಲೆ ದಾಳಿ ಮಾಡಿದವರು ಮೊಘಲರು ಬಂದ್ರು, ಅರಬ್ಬರು ಬಂದ್ರು, ಅಫ್ಘಾನರು ಬಂದ್ರು, ಪೋರ್ಚುಗೀಸರು ಬಂದ್ರು, ಡಚ್ಚರು ಬಂದ್ರು, ಫ್ರೆಂಚರು ಬಂದ್ರು, ಇಂಗ್ಲಿಷರು ಬಂದ್ರು, ಶಕರು ಬಂದ್ರು, ಹೂಣರು ಬಂದ್ರು. ಇವರೆಲ್ಲರೂ ಬಂದು ನಮ್ಮ ಮೇಲೆ ದಾಳಿ ಮಾಡಿದ ನಂತರವೂ ಇವತ್ತಿಗೂ ಸನಾತನ ಹಿಂದೂ ಧರ್ಮವಾಗಿ ಜೀವಂತವಾಗಿದೆ. ಜಗತ್ತಿನ 100 ಕೋಟಿ ಹಿಂದೂಗಳು ಮನೆಗಳಲ್ಲಿ ಧರ್ಮಾಚರಣೆ ಮಾಡ್ತೀವಿ. ಹಳ್ಳಿಗಳಲ್ಲೂ ರಾಮರಿಗೆ ಮಂದಿರಗಳನ್ನು ಕಟ್ಟಿದ್ದೀವಿ, ಹಳ್ಳಿಗಳಲ್ಲೂ ಹನುಮನ ಮಂದಿರಗಳನ್ನು ಕಟ್ಟಿದ್ದೀವಿ, ಹಳ್ಳಿಗಳಲ್ಲಿ ಹನುಮಾನ್ ಚಾಲೀಸ ಕೇಳಿ ಬರ್ತಾವೆ, ರಾಮರಿಗೆ ಜಯಘೋಷಗಳು ಕೇಳಿ ಬರ್ತಾವೆ, ರಾಮತಾರಕ ಮಂತ್ರದ ಜಪ ಯಜ್ಞಗಳು ನಡೀತಾವೆ. ಯಾರ ಕಾರಣದಿಂದ? ನಮ್ಮ ಪೂರ್ವಿಕರು ಪಟ್ಟಂತ ಶ್ರಮ, ಅವರು ನೀಡಿದಂತ ಆ ಶ್ರಮ, ತಮ್ಮ ಎಲ್ಲವನ್ನು ಸಮರ್ಪಿಸಿ ಈ ಧರ್ಮ ರಕ್ಷಣೆಗೋಸ್ಕರ ಇದ್ದಂತ ಅವರ ತುಡಿತ, ಅವರು ನೀಡಿದಂತ ಶ್ರಮಗಳ ಪ್ರತಿಫಲ, ಮಾಡಿದಂತ ಸಮರ್ಪಣೆಯ ಭಾಗವಾಗಿ ಇವತ್ತು ಧರ್ಮ ನಮ್ಮ ಕೈಗೆ ಸೇರಿದೆ. ಶತಮಾನಗಳ ಸಂಘರ್ಷಗಳ ನಂತರ ಉಳ್ಕೊಂಡು ಬಂದಿರುವಂತಹ ಸನಾತನ ಧರ್ಮ ನಮ್ಮ ಕೈಲಿದೆ. ಇದನ್ನ ಉಳಿಸಿ ಮುಂದಿನ ಪೀಳಿಗೆಗೆ ಹಸ್ತಾಂತರಿಸಿ ಹೋಗುವಂತ ಜವಾಬ್ದಾರಿ ನಮ್ಮದು. ಈಗ ಧರ್ಮ ರಕ್ಷಣೆ ನಾವು ಹೇಗೆ ಮಾಡ್ಕೊಳ್ಬೇಕು ಅನ್ನೋದು ಪ್ರಶ್ನೆ. ನಮ್ಮ ಕಾಲದ ಧರ್ಮ ರಕ್ಷಣೆ ಹೇಗಾಗುತ್ತೆ? ಪ್ರಶ್ನೆಗೆ ಉತ್ತರವನ್ನ ಯುಗಗಳ ಹಿಂದೆ ಕುರುಕ್ಷೇತ್ರದ ರಣರಂಗದಲ್ಲಿತ್ತು ಅರ್ಜುನನ ಮೂಲಕ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆ 4ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ಜಗತ್ತಿಗೆ ಮಾರ್ಗದರ್ಶನ ಕೊಡ್ತಾರೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಧರ್ಮಸ್ಯ ತದಾತ್ಮಾನುಜಾಮ್ಯಹಂ ಪರಿತ್ರಾಣಾಯ ಸಾಧುನ ವಿನಾಶ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಯುಗಕ್ಕೂ ಧರ್ಮ ರಕ್ಷಣೆಗೆ ನಾನೇ ಅವತರಿಸಿ ಬರ್ತೀನಿ. ಆದ್ರೆ ಮುಂದುವರಿಸಿ ಕೃಷ್ಣ ಹೇಳ್ತಾರೆ, ಕಲಿಯುಗದಲ್ಲಿ ಧರ್ಮ ರಕ್ಷಣೆಗೆ ಯಾವ ಅವತಾರ ಅಂದ್ರೆ ಕಲಿಯುಗದ ಅಂತ್ಯದಲ್ಲಿ ಕಲಿಕೆ ಅವತಾರ. ಆದ್ರೆ ಕಲಿಯುಗ ನಡೀತಾ ಇರಬೇಕಾದ್ರೆ ಕಲಿಯುಗದೊಳಗೆ ದೇಶ ಧರ್ಮ ರಕ್ಷಣೆಗಿರೋದು ಒಂದೇ ಒಂದು ಅವತಾರ, ಅದು ಸಂಘೆ ಶಕ್ತಿ ಕಲಿಯುಗೆ. ಸಂಘಟಿತ ಬಲದಿಂದ ಮಾತ್ರ ಕಲಿಯುಗದ ಧರ್ಮ ರಕ್ಷಣೆ ಆಗಲಿಕ್ಕೆ ಸಾಧ್ಯ. ಆದ್ರಿಂದ ಸಂಘಟಿತರಾಗಿ ಬನ್ನಿ ಹಿಂದೂ ಸಮಾಜ. ಆದ್ರೆ ನಮ್ಮ ದೌರ್ಭಾಗ್ಯ, ಹೇಳ್ಕೊಳ್ಳಿಕ್ಕಿದ್ದೀವಿ ಜಗತ್ತ 100 ಕೋಟಿ ಹಿಂದೂಗಳ ಜನಸಂಖ್ಯೆ, ಆದ್ರೆ ಅದರಲ್ಲಿ ಒಬ್ಬ ಹಿಂದುವಿನ ಮುಂದೆ ನಿಂತಿವತ್ತು ನೀನ್ ಯಾರಪ್ಪ, ನೀನ್ ಯಾವ ಸಮಾಜಕ್ಕೆ ಸೇರಿದವನು, ನಿನ್ನ ಪರಿಚಯ ಏನು ಅಂತ ಕೇಳಿದ್ರೆ ಹಿಂದುವಿನ ಬಾಯಿನಲ್ಲಿ ಧರ್ಮದ ಹೆಸರು ಬರೋಕ್ಕೂ ಮುಂಚೆ ಜಾತಿ ಹೆಸರು ಬಂದಿರುತ್ತೆ. ಒಬ್ಬ ಹಿಂದೂ ಆಗೋಕ್ ಮುಂಚೆ ಒಬ್ಬ ಹಿಂದೂ ಬ್ರಾಹ್ಮಣ ಆಗ್ತಾರೆ, ಒಬ್ಬ ಹಿಂದೂ ಲಿಂಗಾಯತರಾಗ್ತಾರೆ, ಒಬ್ಬ ಹಿಂದೂ ಕುರುಬರಾಗ್ತಾರೆ, ಒಬ್ಬ ಹಿಂದೂ ಗೌಡ್ರಾಗ್ತಾರೆ, ಒಬ್ಬ ಹಿಂದೂ ನಾಯಕ್, ಒಬ್ಬ ಹಿಂದೂ SC, ಒಬ್ಬ ಹಿಂದೂ ST, ಒಬ್ಬ ಹಿಂದೂ ಶೆಟ್ಟಿ, ಒಬ್ಬ ಹಿಂದೂ ಪೂಜಾರ್, ಒಬ್ಬ ಹಿಂದೂ ಮರಾಠ, ಒಬ್ಬ ಹಿಂದೂ ಬನಿಯಾ, ಒಬ್ಬ ಹಿಂದೂ ರಾಜ್ಪೂತ್, ಒಬ್ಬ ಹಿಂದೂ
ಒಳಗೆ ಸೀಮಿತವಾಗಿರಬೇಕು. ನಮ್ಮ ನಮ್ಮ ರಾಜಕೀಯ ಆಸಕ್ತಿ ಯಾವುದೇ ಇರಲಿ, ನೀವ್ ಯಾವ ರಾಜಕೀಯ ಪಕ್ಷಕ್ಕೆ ಬೇಕಾದ್ರೂ ಕೆಲಸ ಮಾಡ್ಕೊಳ್ಳಿ, ನಿಮ್ಮನ್ನ ನೀವು ಯಾವ ರಾಜಕೀಯ ಪಕ್ಷದ ಕಾರ್ಯಕರ್ತ ಅಂತ ಬೇಕಾದ್ರೆ ಹೇಳ್ಕೊಂಡು ತಿರುಗಾಡಿ, ಆದ್ರೆ ನಮ್ಮ ರಾಜಕೀಯ ಆಸಕ್ತಿ ನಮ್ಮ ಮನೆ ಬಾಗಿಲಿನ ಒಳಗೆ ಸೀಮಿತವಾಗಿರಬೇಕು. ಪ್ರತಿಯೊಬ್ಬ ಹಿಂದೂ ತನ್ನ ಮನೆಯ ದೇವ್ರ ಕೋಣೆ ದಾಟಿ ಮನೆ ವಸ್ತು ಬಿಟ್ಟು ಹೊರಗೆ ಬರಬೇಕಾದ್ರೆ ಜಾತಿ, ಉಪಜಾತಿ, ಮತ, ಪಂಥ, ಪಂಗಡ, ಕುಲ, ಗೋತ್ರ, ರಾಜಕೀಯ ಆಸಕ್ತಿ, ತತ್ವ, ಸಿದ್ಧಾಂತ ಎಲ್ಲವನ್ನ ಮರೆತು ಹೆಗಲ ಮೇಲೆ ಒಂದು ಕೇಸರಿ ಶಾಲು, ಹಣೆ ಮೇಲೆ ಕೇಸರಿ ತಿಲಕ ಇಟ್ಕೊಂಡು ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನೋ ಭಾವನೆ ಮರೆಬಿಟ್ಟಾಗ ಮಾತ್ರ ನಮ್ಮ ಸನಾತನ ಹಿಂದೂ ಧರ್ಮ ರಕ್ಷಣೆ. ಒಮ್ಮೆ ಹಿಂದೂ ಸಮಾಜ ಈ ರೀತಿ ಸಂಘಟಿತವಾಗಿ ಬನ್ನಿ, ಜಗತ್ತಿನ ಎಂತೆಂಥ ಬದಲಾವಣೆಗಳನ್ನು ತರಬಹುದು ನಾವು. ಬಹಳ ಹಿಂದೆ ಬೇಕಾಗಿಲ್ಲ, ಕೆಲವು ದಶಕಗಳ ಹಿಂದೆ ಸಂಘಟನೆ ಹಿರಿಯರಾದಂತ ಸ್ವರ್ಗೀಯ ಪೂಜ್ಯನೇ ಅಶೋಕ್ ಸಿಂಗಾಜಿ ಅವರು ಹಿಡಿದು ಇಡೀ ಹಿಂದೂ ಸಮಾಜಕ್ಕೆ ಇದೇ ಮಣ್ಣಿನಿಂದ ಒಂದು ಕರೆಯನ್ನು ಕೊಟ್ಟಿದ್ರು. ಅಶೋಕ್ ಸಿಂಗಾಜಿ ಅವರ ಕರೆ, ರೋಮ ರೋಮ ಮೆರಮೆ ಹುए राम के लिए आओ कार सेवको, बनो कार सेवको, गाओ कार सेवको, मिटो कार सेवको, अगर समय पड़े तो अयोध्या में बहती सरयू नदी को अपने लहू से लाल करना पड़े तो डरो न कार सेवको. अर्थात ರೋಮ ರೋಮದಲ್ಲಿ ರಮಿಸಿರುವಂತ ರಾಮರಿಗೋಸ್ಕರ ಬನ್ನಿ ಕಾರ ಸೇವಕರಾಗಿ ಹಿಂದೂಗಳೇ. ಸಮಯ ಬಂದ್ರೆ ಅಯೋಧ್ಯೆಯಲ್ಲಿ ಹರಿತಿರುವಂತ ಸರಿಯು ನದಿಯನ್ನ ನಿಮ್ಮ ರಕ್ತದ ಕಣಗಳಿಂದ ಕೆಂಪಾಗಿಸುವ ಸಂದರ್ಭ ಬಂದ್ರು ಹಿಂಜರಿದಿರಿ ಕಾರ ಸೇವಕರೇ. ಒಂದು ಅಶೋಕ್ ಸಿಂಗಾಜಿ ಅವರ ಆ ಕರೆಗೆ ಹೋಗೊಟ್ಟು ನನ್ನ ನಿಮ್ಮ ಹಿರಿಯರು ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಸಂಘಟಿತರಾಗಿ ಬಂದ್ರಲ್ಲ, ಬಹಳ ಜನ ತಾಯಿಂದ್ರು ಸೇರಿದ್ದೀರಾ. ತಾಯಿಂದ್ರು ನೆನ್ಪಿಟ್ಕೊಳ್ಬೇಕು, ಅಂದು ರಾಮರ ಕಾರ್ಯಸೇವೆ ಮಾಡ್ಲಿಕ್ಕೆ ಅಯೋಧ್ಯೆಯಲ್ಲಿ ಸಜ್ಜಾಗಿ ಬಂದಂತ 3.5 ಲಕ್ಷ ಜನ ಹಿಂದೂ ಕಾರ್ಯಕರ್ತರಲ್ಲಿ 36,000 ಜನ ತಾಯಿಂದ್ರು ಹೆಣ್ಣು ಮಕ್ಕಳು ಮುಂದೆ ನಿಂತು ರಾಮರಿಗೋಸ್ಕರ ಶ್ರಮಿಸಿದ್ದಾರೆ, ಭಜನೆಗಳನ್ನು ಮಾಡ್ತಾ ಕಾರ್ಯಸೇವೆಯನ್ನು ಮಾಡ್ತಾ. ಆ ತಾಯಿಂದ್ರು ತೋರಿದಂತ ರಾಮಭಕ್ತಿ, ನಮ್ಮ ಹಿರಿಯರು ತೋರಿದಂತ ಹನುಮಶಕ್ತಿ, ಆ ಸಂಘಟಿತ ಬಲದ ಪರಿಣಾಮ 500 ವರ್ಷಗಳ ಹೋರಾಟದ ನಂತರ, 78ಕ್ಕೂ ಹೆಚ್ಚು ಮಹಾಕದನಗಳ ನಂತರ, ಸುಮಾರು 3.5 ಲಕ್ಷ ಜನ ಹಿಂದೂ ಕಾರ್ಯಸೇವಕರ ಬಲಿದಾನಗಳ ನಂತರ ಇಂದು ನನಸಾಗಿರುವಂತಹ ಶತಮಾನಗಳ ಕನಸು ನಮ್ಮ ಅಯೋಧ್ಯೆಯ ರಾಮಲಲ್ಲಾರ ರಾಮ ಮಂದಿರ. ಇವತ್ತು ರಾಮ ಮಂದಿರದ ಮೇಲೆ ಧರ್ಮಧ್ವಜ ಹಾರಾಡ್ತಿರೋದನ್ನ ಕಣ್ತುಂಬಿಸಿಕೊಳ್ಳೋ ಕಾಲಘಟ್ಟದಲ್ಲಿ ನಮ್ಮ ತಲೆಮಾರು ಬದುಕಿದೆಯಲ್ಲ. ಈ ಸುಖದ ನಮಗೆ ಪ್ರಾಪ್ತಿ ಆಗ್ಲಿಕ್ಕೆ ಯಾರ ಕಾರಣ? ನಮ್ಮ ಪೂರ್ವಿಕರು ತೋರಿದಂತ ಸಂಘಟಿತ ಬಲ ಕಾರಣ. ನಾವು ಇಷ್ಟು ವರ್ಷ ಇದೇ ರೀತಿ ಶೋಭಾಯಾತ್ರೆ ಬರಬೇಕಾದ್ರೆ ಹಾಡುಗಳನ್ನು ಹಾಡ್ಕೊಂಡು ಬರ್ತಿದ್ವಿ. ನಮ್ಮ ಕಾರ್ಯಕರ್ತ ಅಣ್ಣಂದಿರು, ಯುವಕರು, ಯುವತಿಯರು ವಾಟ್ಸ್ಆಪ್ ಸ್ಟೇಟಸ್, ಇನ್ಸ್ಟಾ ಸ್ಟೋರಿಗಳಲ್ಲಿ ಹಾಡಿಕೊಂಡು ತಿರುಗಾಡ್ತಾ ಇದ್ರು. ಬನಾಯಂಗೆ ಮಂದಿರ್, ಬನಾಯಂಗೆ ಮಂದಿರ್ ಅಂತ. ಭಾಯ್ಲೋ ಬನ್ ಗಯಾ ಮಂದಿರ್, ಮಂದಿರ ಕಟ್ಟಿದ್ದಾಯ್ತು. ಇಡೀ ಜಗತ್ತಿನ ಮನುಕುಲ ಕಣ್ತುಂಬಿಸಿಕೊಳ್ಳುವಂತೆ ಮಂದಿರ ಕಟ್ಟಿದ ವರ್ಷಾಚರಣೆಯನ್ನು ಆಚರಿಸಿ ಆಯ್ತಲ್ಲ. ಭಗವಂತನ ಕೃಪೆ. ಇದಕ್ಕೆಲ್ಲ ಕಾರಣವಾದದ್ದು ನಮ್ಮ ಪೂರ್ವಿಕರ ಸಂಘಟಿತ ಬಲ. ಈಗ ಹಿಂದೂ ಸಮಾಜ ರಾಮ ಜನ್ಮಭೂಮಿನಲ್ಲಿ ರಾಮ ಮಂದಿರ ನಿರ್ಮಾಣ ಆಯ್ತಲ್ಲಪ್ಪ, ರಾಮ ಮಂದಿರ ಕಟ್ಟಿದ್ದಾದ ಅಯೋಧ್ಯೆಯಲ್ಲಿ ಧರ್ಮದ ಕೆಲಸ ಮುಗಿತಲ್ವಾ ಅಂತ ಸುಮ್ಮನಾಗೋದಲ್ಲ. ಆಗಿರೋದು ಅಯೋಧ್ಯೆಯಲ್ಲಿ ರಾಮ ಮಂದಿರದ ನಿರ್ಮಾಣ. ಮುಂದೆ ಸಂಘಟನೆ ಹಿರಿಯ ಕರೆ ಕೊಟ್ಟಿದ್ದಾರೆ, ಭಾರತ